ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಭಾಳ ಆಶಾದಾಯಕವಾಗಿದೆ. ನಮ್ಮೆಲ್ಲ ರೈತ ಬಾಂಧವರು ಈಗಾಗಲೇ ಬಿತ್ತನೆ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 3,60,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ 3,20,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ತಿತ್ತು. ಈ ವರ್ಷ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ವಿಶೇಷವಾಗಿ ಮೆಕ್ಕೆಜೋಳ ನಮ್ಮ ಜಿಲ್ಲೆಯಲ್ಲಿ 1,00,000 ಹೆಕ್ಟೇರ್ ಬಿತ್ತನೆ ಆಗ್ತಿತ್ತು. ಈ ವರ್ಷ 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅದರಿಂದ ಮೆಕ್ಕೆಜೋಳದ ಏನೇನು ಜಾಸ್ತಿ ಆಗ್ತಿದೆ. ಎರಡನೇದು, ಪ್ರತಿ ವರ್ಷ ನಾವು ಜಿಲ್ಲೆಯಲ್ಲಿ ತುಂಗಭದ್ರಾ ಡ್ಯಾಮಿಂದ ಜುಲೈ 25ಕ್ಕೆ ನಾವು ನೀರು ಬಿಡ್ತಾಯಿದ್ರು. ಈ ವರ್ಷ ಜುಲೈ 2ಕ್ಕೆ ನೀರು ಬಿಟ್ಬಿಟ್ರು. ಹಾಗಾಗಿ ಜಿಲ್ಲೆಯಲ್ಲಿ ನಮ್ಮ ನೀರಾವರಿ ಮತ್ತು ಒಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಅಟ್ ಎ ಟೈಮ್ ಸ್ಟಾರ್ಟ್ ಆಯಿತು. ಅದರಿಂದ ನಮ್ಮಲ್ಲಿ ಸ್ವಲ್ಪ ರಸಗೊಬ್ಬರಕ್ಕೆ ವಿಶೇಷವಾಗಿ ಯೂರಿಯಾ ನಮಗೆ ಜುಲೈ ಎಂಡ್ವರೆಗೆ ನಮಗೆ 31,000 ಮೆಟ್ರಿಕ್ ಟನ್ನು ಬೇಕಿತ್ತು. ನಮಗೆ ಈಗಾಗಲೇ 34,000 ಮೆಟ್ರಿಕ್ ಟನ್ನು ಸಪ್ಲೈ ಆಗಿದೆ. ಅದನ್ನು ನಾವೀಗ ನಮ್ಮ 64 ಸೊಸೈಟಿಗಳ ಮೂಲಕ, ಆಮೇಲೆ 375 ರಸಗೊಬ್ಬರ ಮಾರಾಟಗಾರರ ಮೂಲಕ ರೈತರಿಗೆ ವಿತರಣೆಯನ್ನು ಮಾಡ್ತಾಯಿದ್ವಿ. ಈಗ ವಿಶೇಷವಾಗಿ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಯೂಸೇಜನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಜಾಸ್ತಿ ಉಪಯೋಗ ಮಾಡಲಿಕ್ಕೆ ನಾವು ರೈತರಿಗೆ ಮನವೊಲಿಸ್ತಾ ಇದ್ವಿ. ಮತ್ತು ಯೂರಿಯಾ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಒಂದು ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತದೆ. ಮತ್ತು ದನಕರಗಳ ಆರೋಗ್ಯ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಅಂದರೆ ಪರಿಸರದ ಮೇಲೆ ಹಾಳಾಗ್ತದೆ. ವಿಶೇಷವಾಗಿ ಗಂಗಾವತಿ, ಕಾರಟಗಿ ಭಾಗದಲ್ಲಿ ಈಗ ಕ್ಯಾನ್ಸರ್ ಸಹ ಜಾಸ್ತಿ ಆಗ್ತಿದೆ ಅಂತೇಳಿ ಈಗ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಆದ್ದರಿಂದ ಕೃಷಿ ವಿಶ್ವವಿದ್ಯಾಲಯ ತಜ್ಞರು ಸಮತೋಲದ ರಸಗೊಬ್ಬರವನ್ನು ಉಪಯೋಗ ಮಾಡಬೇಕಂತಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯರು ರಾಸಾಯನಿಕವನ್ನು ಸಾರಜನಕ 4, ರಂಜಕ 3 ಮತ್ತು 1% ಪೊಟ್ಯಾಶ್ ಉಪಯೋಗ ಮಾಡೋಕ್ಕಂತಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು 7 ಪಟ್ಟು ನಾವು ಯೂರಿಯಾ ರಸಗೊಬ್ಬರವನ್ನು ಉಪಯೋಗ ಮಾಡ್ತಿದ್ವಿ, ವಿಶೇಷವಾಗಿ ಗಂಗಾವತಿ ಮತ್ತು ಕಾರಟಗಿನಲ್ಲಿ. ಈ ದಿಶೆಯಲ್ಲಿ ಸರ್ಕಾರ ಸ್ವಲ್ಪ ರೈತರಿಗೆ ತಿಳುವಳಿಕೆ ಹೇಳಿ, ಮತ್ತು ನಮ್ಮ ವಿವಿಧ ರೈತ ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ನಮ್ಮ ಇಫ್ಕೋ ಇಂಥ ನಮ್ಮ ಸಹಕಾರ ಸಂಘಗಳ ಮೂಲಕನೂ ಸಹ ರೈತರಿಗೆ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾಯಿದ್ವಿ. ಬಟ್ ಈ ಸರಿ ಅಟ್ ಎ ಟೈಮ್ ನಮ್ಮಲ್ಲಿ ಮುಂಗಾರಿನಲ್ಲಿ ನೀರಾವರಿ ಮತ್ತು ಒಣ ಪ್ರದೇಶದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ನಮ್ಮ ಇಲಾಖೆಗೆ ಜಾಸ್ತಿ ಒತ್ತಡ ಆಗಿದೆ. ಎರಡನೇದು, ಈ ಸ್ವಲ್ಪ ನಮ್ಮಲ್ಲಿ ರೇಕಿಂದು ಭಾಳ ಪ್ರಾಬ್ಲಮ್ ಇತ್ತು. ಅಂದರೆ ರೇಕ್ ಅಂದರೆ ಇದು ಎಲ್ಲ ಇಂಪೋರ್ಟೆಡ್ ಯೂರಿಯಾ ಇದೆ. ಅಂದರೆ ಬೇರೆ ಬೇರೆ ಈಗ ದೇಶದಿಂದ ಬಂದು ನಾವು ಮಂಗಳೂರಿಗೆ ಬಂದರೆ ಮಂಗಳೂರಲ್ಲಿ ಮಿಕ್ಸಿಂಗ್ ಮಾಡಿ ನ್ಯಾನೋ ಅಂದರೆ ಇದು ನೀಮ್ ಕೋಟೆಡ್ ಮಾಡಿ ಇಲ್ಲಿಗೆ ಬರಬೇಕಾಗುತ್ತೆ. ಕೆಲವು ಪೂನಾದಿಂದ ಬರ್ತದೆ, ಬಾಂಬೆಯಿಂದ ಬರ್ತದೆ, ಟ್ರಿವೆಂಡ್ರಮ್ ಹೀಗೆ ಅಂದರೆ ಬೇರೆ ಬೇರೆ ಪೋರ್ಟ್ಗಳಿಂದ ಬರಬೇಕಾದ್ರೆ ರೈಲ್ವೆನಲ್ಲಿ 1 2 ದಿವಸ ಸ್ವಲ್ಪ ಲೇಟ್ ಆಗ್ತದೆ. ನಾವು ಕಾರಣ ಏನಪ್ಪ ಅಂದರೆ ಇಲ್ಲಿ ಅಕ್ಕಿ ರೇಕು ಭಾಳ ಬರ್ತದೆ. ಇಲ್ಲಿ ಬಳ್ಳಾರಿನಲ್ಲಿ ರೇಕ್ ಪಾಯಿಂಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಕ್ಕಿದು. ಅಂದರೆ FCIದು ಪ್ರತಿ ವಾರ 4 ರಿಂದ 5 ರೇಕ್ಗಳು ಬರ್ತಾಯಿದ್ವು. ನಮ್ಮ ಜಿಲ್ಲೆಗೆ ಯಾವಾಗ ನಾವು ಲೋಡಿಂಗಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲಿ ರೈಲ್ವೆ ಅದು ಇದು ತೋರಿಸ್ತೈತೆ. ಅಂದರೆ ಅಂದರೆ ಇಲ್ಲಿ ಫೀಸ್ ಅಂದರೆ ಇದಿಲ್ಲ ಅಂತ ಕ್ಲಿಯರ್ ಇಲ್ಲ ಅಂತ ತೋರಿಸ್ತೈತೆ. ಅದಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆ ಜಿಲ್ಲಾಧಿಕಾರಿ ಮತ್ತು SP ಸರ್ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಅದು ರೈಲ್ವೆ ಕಂಡೀಷನ್ ಏನಿದೆಪ್ಪ ಅಂದರೆ ಯಾವುದೇ ರೇಕ್ ಬಂದರೆ 8 ಗಂಟೆ ಒಳಗೆ ಕ್ಲಿಯರ್ ಮಾಡ್ಬೇಕು ಅನ್ನೋದು ರೈಲ್ವೆ ಅವ್ರದ್ದು ಒಂದು ನಿರ್ದೇಶನ ಇದೆ. ಯಾವುದೇ ರೇಕ್ ಬಂದರೆ ಅದಕ್ಕೋಸ್ಕರ ನಾವು ಇವತ್ತು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ವಿ, 4 ಗಂಟೆ ಒಳಗೆ ಕ್ಲಿಯರ್ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 150 ಈ ಲಾರಿಗಳು ಈ ಒಂದು ನಮ್ಮ ಗೊಬ್ಬರ ಸಾಗಾಟಕ್ಕೆ ಇದ್ವು. ಅದನ್ನೀಗ 300 ಲಾರಿಗೆ ಜಾಸ್ತಿ ಮಾಡಲಿಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಆಮೇಲೆ ಲೇಬರ್ಸು ಸಹ ಸ್ಕಿಲ್ಡ್ ಲೇಬರ್ ಬೇಕಾಗ್ತಾರೆ. ಅವರು ಸಹ ಈ 150 ರಿಂದ 300 ಲೇಬರ್ ಅಂದರೆ ನಮ್ಮ ಅಮಲರು ಜಾಸ್ತಿ ಮಾಡಲಿಕ್ಕೆ ನಾವು ಸಾಹೇಬರು ನಿರ್ದೇಶನ ಕೊಟ್ಟಿದ್ದಾರೆ. ಮೊನ್ನೆ ಪ್ರತಿ 2 ದಿವಸಕ್ಕೊಂದು ಮೊನ್ನೆ ಆಯುಕ್ತರು ಸಹ ನಮಗೆ ನಿರ್ದೇಶನ ಕೊಡ್ತಾ ಇದ್ದಾರೆ. ಮತ್ತು DC ಸರು ಸಹ ನಿನ್ನೆ DC CO ನಮ್ಮ SP ಸರು ಸಹ ಫೀಲ್ಡ್ಗೆ ಹೋಗ್ತಿದ್ದಾರೆ, ನಾವು ಸಹ ಹೋಗ್ತಿದ್ವಿ. ಅಲ್ಲಲ್ಲಿ ರೈತರು ಸ್ವಲ್ಪ ಮುಂದೆ ಸಿಗುತ್ತೋ ಇಲ್ಲ ಅಂತೇಳಿ ಓಲ್ಡ್ ಮಾಡೋದು ನಮ್ಮ ಗಮನ ಮಾಡಿದ್ವಿ. ಅಂದರೆ ಇಟ್ಕೊಂಡ್ಬಿಡ್ತಾರೆ ಮನೆಗೆ, ನಾಳೆಗೆ ಬೇಕಾಗ್ಬೋದು ಅಂತಲ್ಲ. ಅದಕ್ಕೆ ದಯವಿಟ್ಟು ನಾವು ಒಂದು ರೈತ ಬಾಂಧವ ವಿನಂತಿ ಅಂದರೆ ನಮ್ಮ ಜಿಲ್ಲೆಗೆ ಎಷ್ಟು ಬೇಕಾದ್ರೂ ಯೂರಿಯಾವನ್ನು ಸರಬರಾಜು ಮಾಡೋಕ್ಕೆ ನಾವು ತಯಾರಿದ್ವಿ. ಅದಕ್ಕೆ ರೈತ ಬಾಂಧವರು ಯಾರೂ ಸಹ ಅಂದರೆ ಪ್ಯಾನಿಕ್ ಆಗಿ ಅಂದರೆ ಮನೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಯಾ ಟೈಮಿಗೆ ಅಂದರೆ ಈಗ ಜುಲೈ ಎಂಡ್ವರೆಗೆ ಎಷ್ಟು ಬೇಕು ಅಷ್ಟುಗಳು, ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು 2,500 ಮೆಟ್ರಿಕ್ ಟನ್ನು, ಆಗಸ್ಟ್ ಸೆಕೆಂಡ್ ವೀಕು, ಒಟ್ಟು ಆಗಸ್ಟಿಗೆ 10,000 ಮೆಟ್ರಿಕ್ ಟನ್ ಪ್ಲ್ಯಾನ್ ಮಾಡಿದ್ದೀವಿ. ಜುಲೈನಲ್ಲಿ 10,000 ಮೆಟ್ರಿಕ್ ಟನ್ ಇತ್ತು, 10,000 ಮೆಟ್ರಿಕ್ ಟನ್ನು ಬಂದಿದೆ. ಪ್ಲ್ಯಾನ್ ಪ್ರಕಾರ ಬರ್ತಾಯಿದೆ.
ಬಟ್ ಏನೋ ಒಂದು ವಾರ ಮುಂಚೆನೇ ರೈತರು ಅಂದರೆ ಸ್ವಲ್ಪ ಅಂಗಡಿಗಳಿಗೆ ಬಂದು ಸ್ವಲ್ಪ ರಶ್ ಆಗ್ತಿದೆ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಾಳೆ ಈ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಭಾಳ ಆಶಾದಾಯಕವಾಗಿದೆ. ನಮ್ಮೆಲ್ಲ ರೈತ ಬಾಂಧವರು ಈಗಾಗಲೇ ಬಿತ್ತನೆ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 3,60,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ 3,20,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ತಿತ್ತು. ಈ ವರ್ಷ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ವಿಶೇಷವಾಗಿ ಮೆಕ್ಕೆಜೋಳ ನಮ್ಮ ಜಿಲ್ಲೆಯಲ್ಲಿ 1,00,000 ಹೆಕ್ಟೇರ್ ಬಿತ್ತನೆ ಆಗ್ತಿತ್ತು. ಈ ವರ್ಷ 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅದರಿಂದ ಮೆಕ್ಕೆಜೋಳದ ಏನೇನು ಜಾಸ್ತಿ ಆಗ್ತಿದೆ. ಎರಡನೇದು, ಪ್ರತಿ ವರ್ಷ ನಾವು ಜಿಲ್ಲೆಯಲ್ಲಿ ತುಂಗಭದ್ರಾ ಡ್ಯಾಮಿಂದ ಜುಲೈ 25ಕ್ಕೆ ನಾವು ನೀರು ಬಿಡ್ತಾಯಿದ್ರು. ಈ ವರ್ಷ ಜುಲೈ 2ಕ್ಕೆ ನೀರು ಬಿಟ್ಬಿಟ್ರು. ಹಾಗಾಗಿ ಜಿಲ್ಲೆಯಲ್ಲಿ ನಮ್ಮ ನೀರಾವರಿ ಮತ್ತು ಒಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಅಟ್ ಎ ಟೈಮ್ ಸ್ಟಾರ್ಟ್ ಆಯಿತು. ಅದರಿಂದ ನಮ್ಮಲ್ಲಿ ಸ್ವಲ್ಪ ರಸಗೊಬ್ಬರಕ್ಕೆ ವಿಶೇಷವಾಗಿ ಯೂರಿಯಾ ನಮಗೆ ಜುಲೈ ಎಂಡ್ವರೆಗೆ ನಮಗೆ 31,000 ಮೆಟ್ರಿಕ್ ಟನ್ನು ಬೇಕಿತ್ತು. ನಮಗೆ ಈಗಾಗಲೇ 34,000 ಮೆಟ್ರಿಕ್ ಟನ್ನು ಸಪ್ಲೈ ಆಗಿದೆ. ಅದನ್ನು ನಾವೀಗ ನಮ್ಮ 64 ಸೊಸೈಟಿಗಳ ಮೂಲಕ, ಆಮೇಲೆ 375 ರಸಗೊಬ್ಬರ ಮಾರಾಟಗಾರರ ಮೂಲಕ ರೈತರಿಗೆ ವಿತರಣೆಯನ್ನು ಮಾಡ್ತಾಯಿದ್ವಿ. ಈಗ ವಿಶೇಷವಾಗಿ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಯೂಸೇಜನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಜಾಸ್ತಿ ಉಪಯೋಗ ಮಾಡಲಿಕ್ಕೆ ನಾವು ರೈತರಿಗೆ ಮನವೊಲಿಸ್ತಾ ಇದ್ವಿ. ಮತ್ತು ಯೂರಿಯಾ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಒಂದು ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತದೆ. ಮತ್ತು ದನಕರಗಳ ಆರೋಗ್ಯ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಅಂದರೆ ಪರಿಸರದ ಮೇಲೆ ಹಾಳಾಗ್ತದೆ. ವಿಶೇಷವಾಗಿ ಗಂಗಾವತಿ, ಕಾರಟಗಿ ಭಾಗದಲ್ಲಿ ಈಗ ಕ್ಯಾನ್ಸರ್ ಸಹ ಜಾಸ್ತಿ ಆಗ್ತಿದೆ ಅಂತೇಳಿ ಈಗ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಆದ್ದರಿಂದ ಕೃಷಿ ವಿಶ್ವವಿದ್ಯಾಲಯ ತಜ್ಞರು ಸಮತೋಲದ ರಸಗೊಬ್ಬರವನ್ನು ಉಪಯೋಗ ಮಾಡಬೇಕಂತಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯರು ರಾಸಾಯನಿಕವನ್ನು ಸಾರಜನಕ 4, ರಂಜಕ 3 ಮತ್ತು 1% ಪೊಟ್ಯಾಶ್ ಉಪಯೋಗ ಮಾಡೋಕ್ಕಂತಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು 7 ಪಟ್ಟು ನಾವು ಯೂರಿಯಾ ರಸಗೊಬ್ಬರವನ್ನು ಉಪಯೋಗ ಮಾಡ್ತಿದ್ವಿ, ವಿಶೇಷವಾಗಿ ಗಂಗಾವತಿ ಮತ್ತು ಕಾರಟಗಿನಲ್ಲಿ. ಈ ದಿಶೆಯಲ್ಲಿ ಸರ್ಕಾರ ಸ್ವಲ್ಪ ರೈತರಿಗೆ ತಿಳುವಳಿಕೆ ಹೇಳಿ, ಮತ್ತು ನಮ್ಮ ವಿವಿಧ ರೈತ ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ನಮ್ಮ ಇಫ್ಕೋ ಇಂಥ ನಮ್ಮ ಸಹಕಾರ ಸಂಘಗಳ ಮೂಲಕನೂ ಸಹ ರೈತರಿಗೆ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾಯಿದ್ವಿ. ಬಟ್ ಈ ಸರಿ ಅಟ್ ಎ ಟೈಮ್ ನಮ್ಮಲ್ಲಿ ಮುಂಗಾರಿನಲ್ಲಿ ನೀರಾವರಿ ಮತ್ತು ಒಣ ಪ್ರದೇಶದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ನಮ್ಮ ಇಲಾಖೆಗೆ ಜಾಸ್ತಿ ಒತ್ತಡ ಆಗಿದೆ. ಎರಡನೇದು, ಈ ಸ್ವಲ್ಪ ನಮ್ಮಲ್ಲಿ ರೇಕಿಂದು ಭಾಳ ಪ್ರಾಬ್ಲಮ್ ಇತ್ತು. ಅಂದರೆ ರೇಕ್ ಅಂದರೆ ಇದು ಎಲ್ಲ ಇಂಪೋರ್ಟೆಡ್ ಯೂರಿಯಾ ಇದೆ. ಅಂದರೆ ಬೇರೆ ಬೇರೆ ಈಗ ದೇಶದಿಂದ ಬಂದು ನಾವು ಮಂಗಳೂರಿಗೆ ಬಂದರೆ ಮಂಗಳೂರಲ್ಲಿ ಮಿಕ್ಸಿಂಗ್ ಮಾಡಿ ಅಂದರೆ ಇದು ನೀಮ್ ಕೋಟೆಡ್ ಮಾಡಿ ಇಲ್ಲಿಗೆ ಬರಬೇಕಾಗುತ್ತೆ. ಕೆಲವು ಪೂನಾದಿಂದ ಬರ್ತದೆ, ಬಾಂಬೆಯಿಂದ ಬರ್ತದೆ, ಟ್ರಿವೆಂಡ್ರಮ್, ಹೀಗೆ ಅಂದರೆ ಬೇರೆ ಬೇರೆ ಪೋರ್ಟ್ಗಳಿಂದ ಬರಬೇಕಾದ್ರೆ ರೈಲ್ವೆನಲ್ಲಿ 1 2 ದಿವಸ ಸ್ವಲ್ಪ ಲೇಟ್ ಆಗ್ತದೆ. ನಾವು ಕಾರಣ ಏನಪ್ಪ ಅಂದರೆ ಇಲ್ಲಿ ಅಕ್ಕಿ ರೇಕು ಭಾಳ ಬರ್ತದೆ. ಇಲ್ಲಿ ಬಳ್ಳಾರಿನಲ್ಲಿ ರೇಕ್ ಪಾಯಿಂಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಕ್ಕಿದು. ಅಂದರೆ FCIದು ಪ್ರತಿ ವಾರ 4 ರಿಂದ 5 ರೇಕುಗಳು ಬರ್ತಾಯಿದ್ವು. ನಮ್ಮ ಜಿಲ್ಲೆಗೆ ಯಾವಾಗ ನಾವು ಲೋಡಿಂಗಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲಿ ರೈಲ್ವೆ ಅದು ಇದು ತೋರಿಸ್ತೈತೆ. ಅಂದರೆ ಅಂದರೆ ಇಲ್ಲಿ ಫೀಸ್ ಅಂದರೆ ಇದಿಲ್ಲ ಅಂತ ಕ್ಲಿಯರ್ ಇಲ್ಲ ಅಂತ ತೋರಿಸ್ತೈತೆ. ಅದಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆ ಜಿಲ್ಲಾಧಿಕಾರಿ ಮತ್ತು SP ಸರ್ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ, ಅದು ರೈಲ್ವೆ ಕಂಡೀಷನ್ ಏನಿದೆ ಅಂದರೆ ಯಾವುದೇ ರೇಕ್ ಬಂದರೆ 8 ಗಂಟೆ ಒಳಗೆ ಕ್ಲಿಯರ್ ಮಾಡ್ಬೇಕು ಅನ್ನೋದು ರೈಲ್ವೆ ಅವ್ರದ್ದು ಒಂದು ನಿರ್ದೇಶನ ಇದೆ. ಯಾವುದೇ ರೇಕ್ ಬಂದರೆ ಅದಕ್ಕೋಸ್ಕರ ನಾವು ಇವತ್ತು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ವಿ, 4 ಗಂಟೆ ಒಳಗೆ ಕ್ಲಿಯರ್ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 150 ಈ ಲಾರಿಗಳು ಈ ಒಂದು ನಮ್ಮ ಗೊಬ್ಬರ ಸಾಗಾಟಕ್ಕೆ ಇದ್ವು. ಅದನ್ನೀಗ 300 ಲಾರಿಗೆ ಜಾಸ್ತಿ ಮಾಡಲಿಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಆಮೇಲೆ ಲೇಬರ್ಸು ಸಹ ಸ್ಕಿಲ್ಡ್ ಲೇಬರ್ ಬೇಕಾಗ್ತಾರೆ. ಅವರು ಸಹ ಈ 150 ರಿಂದ 300 ಲೇಬರ್ ಅಂದರೆ ನಮ್ಮ ಅಮಲು ಜಾಸ್ತಿ ಮಾಡಲಿಕ್ಕೆ ನಾವು ಸಾಹೇಬರು ನಿರ್ದೇಶನ ಕೊಟ್ಟಿದ್ದಾರೆ. ಪ್ರತಿ 2 ದಿವಸಕ್ಕೊಂದು ಆಯುಕ್ತರು ಸಹ ನಮಗೆ ನಿರ್ದೇಶನ ಕೊಡ್ತಾ ಇದ್ದಾರೆ. ಮತ್ತು DC ಸರು ಸಹ ನಿನ್ನೆ DC CO ನಮ್ಮ SP ಸರು ಸಹ ಫೀಲ್ಡ್ಗೆ ಹೋಗ್ತಿದ್ದಾರೆ, ನಾವು ಸಹ ಹೋಗ್ತಿದ್ವಿ. ಅಲ್ಲಲ್ಲಿ ರೈತರು ಸ್ವಲ್ಪ ಬಂದು ಸಿಗುತ್ತೋ ಇಲ್ಲ ಅಂತೇಳಿ ಓಲ್ಡ್ ಮಾಡೋದು ನಮ್ಮ ಗಮನ ಮಾಡಿದ್ವಿ. ಅಂದರೆ ಇಟ್ಕೊಂಡ್ಬಿಡ್ತಾರೆ ಮನೆಗೆ, ನಾಳೆಗೆ ಬೇಕಾಗ್ಬೋದು ಅಂತೇಳಿ. ಅದಕ್ಕೆ ದಯವಿಟ್ಟು ನಾವು ಒಂದು ರೈತ ಬಾಂಧವ ವಿನಂತಿ ಅಂದರೆ, ನಮ್ಮ ಜಿಲ್ಲೆಗೆ ಎಷ್ಟು ಬೇಕಾದ್ರೂ ಯೂರಿಯಾವನ್ನು ಸರಬರಾಜು ಮಾಡೋಕ್ಕೆ ನಾವು ತಯಾರಿದ್ವಿ. ಅದಕ್ಕೆ ರೈತ ಬಾಂಧವರು ಯಾರೂ ಸಹ ಅಂದರೆ ಪ್ಯಾನಿಕ್ ಆಗಿ ಅಂದರೆ ಮನೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಯಾ ಟೈಮಿಗೆ ಅಂದರೆ ಈಗ ಜುಲೈ ಎಂಡ್ವರೆಗೆ ಎಷ್ಟು ಬೇಕು ಅಷ್ಟುಗಳು, ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು 2,500 ಮೆಟ್ರಿಕ್ ಟನ್ನು, ಆಗಸ್ಟ್ ಸೆಕೆಂಡ್ ವೀಕು, ಒಟ್ಟು ಆಗಸ್ಟಿಗೆ 10,000 ಮೆಟ್ರಿಕ್ ಟನ್ ಪ್ಲ್ಯಾನ್ ಮಾಡಿದ್ದೀವಿ. ಜುಲೈನಲ್ಲಿ
10,000 ಮೆಟ್ರಿಕ್ ಟನ್ ಇತ್ತು, 10,000 ಮೆಟ್ರಿಕ್ ಟನ್ನೂ ಬಂದಿದೆ. ಪ್ಲ್ಯಾನ್ ಪ್ರಕಾರ ಬರ್ತಾ ಇದೆ. ಬಟ್ ಏನೋ ಒಂದು ವಾರ ಮುಂಚೆನೇ ರೈತರು ಅಂದರೆ ಸ್ವಲ್ಪ ಅಂಗಡಿಗಳಿಗೆ ಬಂದು ಸ್ವಲ್ಪ ರಶ್ ಆಗ್ತಿದೆ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಾಳೆ ಈ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದಾರೆ.